ಮಾತಾಡ್ತವ್ರೆ ನಾನು ಹೇಳೋದು ಕೇಳಿಸಲ್ಲ ಸರ್. ಮಾತಾಡಿ ಮಾಡಿ ನೋಡಿ. ನಿನ್ನೆ ಒಂದು ನಿಮಿಷ ಇರಿ ಮೇಡಮ್, ನೋಡಿ. ನಿನ್ನೆ ನನ್ನನ್ನು ನಮ್ಮ ಆಫೀಸಲ್ಲಿ ಒಂದು 50 ಜನ ಸುಮಾರು ಬಂದಿದ್ರೆ ನಾನು ಹೇಳಿದ್ದೀನಿ, ಯಾರಿಗೇನೇ ಹೆಚ್ಚು ಕಮ್ಮಿ ಆದರೂ ಅವ್ರಿಗೆ ಬೂಟಲ್ಲಿ ಹೊಡೆದು ಸರಿ ಮಾಡಿ ದುಡ್ಡು ವಾಪಸ್ ಕೊಡಿಸ್ತೀನಿ, ಇಲ್ಲ ಸೈಟ್ ವಾಪಸ್ ಕೊಡಿಸ್ತೀನಿ ಅಂತ ನಾನು ಹೇಳಿದ್ದೆ. ಬಂದಿರೋರಲ್ಲಿ ಇಷ್ಟೊಂದು ಇದ್ದೀರಾ, ಅದು ಹಂಗೆ ಅಂತ ಭಾವಿಸ್ಬಾರ್ದು. ಈಗ ನಿನ್ನೆ ನಾನು ಸಾಹೇಬ್ರಿಗೆ ಫೋನ್ ಹಾಕಿದ್ದೆ, ಬೇಗ ರೆಡಿ ಮಾಡಿಕೊಡ್ತೀನಿ, ಕೋರ್ಟಲ್ಲಿ ಕೇಸು ನಡೀತಾ ಇದೆ, ಬಂದು ನಾಳೆ ಮಾತಾಡೋಣ ಅಂತ ತಂದಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಇನ್ನೂ ನೋಡೇ ಇಲ್ಲ ನಾನು. ನೆನ್ನೆ ನೀವು ಆಫೀಸಿಗೆ ಬಂದ ಮೇಲೆ ನಿಮಗೆ ಧೈರ್ಯ ಕಳಿಸಿರೋದು ಅಷ್ಟೇ ನನಗೆ ಗೊತ್ತು. ಬಂದ ಮೇಲೆ ಇವಾಗ ಹೇಗೆ ಟೈಮಿಂಗ್ ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಆಮೇಲೆ ಬಂದಿರೋರಲ್ಲಿ ಅವ್ರು ಯಾರೋ ಒಬ್ರು ಹೊಡಿಬೇಕು, ಕದ್ರಸ್ ಹಾಕಬೇಕು ಅಂದರೆ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಇವಾಗ ನನ್ನನ್ನು ಬಂದಿದ್ದೀರಾ, ನಾವು ಕಾನೂನಿದೆ, ಡಿಪಾರ್ಟ್ಮೆಂಟ್ ಇದೆ, ಅಧಿಕಾರಿಗಳಿದ್ದಾರೆ, ನಾವು ಕಾನೂನಿನ ಮೂಲಕನೇ ಮಾಡಬೇಕು. ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಇವ್ರಿಗೆ ಅವತ್ತೊಂದು ಸಲ ಫೋನ್ ಮಾಡಿದೆ, ಒಂದು 15 ಜನ ಬೌನ್ಸರ್ ಹಾಕಿದ್ರು. ನಾನು ಸ್ಪಾಟ್ ಮಾಸ್ಟರ್ ಮಾಡೋಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ನಾನು ಹೋಗಿ ಒಂದು 15-20 ಜನ ಹೋಗಿ ಹೊಡೆದು ಗಲಾಟೆ ಮಾಡಿ ಸ್ಪಾಟ್ ಮಾಸ್ಟರ್ ಮಾಡಿಕೊಂಡು ಅಲ್ಲೆಲ್ಲ ಡಾಕ್ಯುಮೆಂಟ್ಸಲ್ಲಿ ಎತ್ಕೊಂಡು ಬಂದು ನಿಮಗೋಸ್ಕರ ನಿಂತಿದ್ದೀನಿ. ನೀವು ಸ್ವಲ್ಪ ಜನ ಇದ್ದೀರಾ, ಆಯ್ತು ಗೌಡ್ರೆ ಏನೋ ಒಂದು ಮಾಡಿ ಅಂತ. ನಿಮಗೋಸ್ಕರ ನಾವು ನಿಂತ ಮೇಲೆ ಶಾಂತಿಯುತವಾಗಿ ಬಗೆಹರಿಸ್ಬೇಕು. ನಾನು ನೆನ್ನೆ ಹೇಳಿದ್ದೀನಿ ಇವ್ರಿಗೆ, ನೆನ್ನೆ ಒಂದು ಸಲ 3-4 ಸಲ ಕಾಲ್ ಮಾಡಿದ್ರು, ಬನ್ನಿ ಗೌಡ್ರೆ ಅದೇನಿದೆ ಬಗೆಹರಿಸೋಣ, ದುಡ್ಡು ಇಲ್ಲ ಸೈಟು ಇಲ್ಲ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಈಗ ಬಂದಿದ್ದೀನಿ ಸಾಹೇಬ್ರೆ, ನಮಗೇನಾಗಬೇಕು ಅಂದರೆ ಇಲ್ಲಿ ಕೊನೆಯದಾಗಿ ನೀವು ಕೇಸ್ ಹಾಕೊಂಡು ಸಾಯ್ತಿರೋ ಅಥವಾ DLF ಅವರು ಕಂಪ್ನಿಯವ್ರು ಕೇಸ್ ಮಾಡಿದಾರೋ ಮತ್ತೊಂದು ಮಗದೊಂದು ಸಮಸ್ಯೆ ಇಲ್ಲ. ಇಲ್ಲಿ ಕೊನೆಯದಾಗಿ ಸಫರ್ ಪಡೋರು ಗ್ರಾಹಕರು ಅಷ್ಟೇ. ನಮಗೇನು ಬೇಕು ಗ್ರಾಹಕರಿಗೆ ಇವತ್ತೇನು ನೀವು 12 ಲಕ್ಷ 16 ಲಕ್ಷ 22 ಲಕ್ಷ ಕೊಟ್ಟು ರಿಜಿಸ್ಟರ್ ಮಾಡಿದ್ದಾರೆ, ಒಂದು ಸೈಟ್ ವಾಪಸ್ ಕೊಡಿ ಇಮ್ಮಿಡಿಯೇಟು, ಇಲ್ಲ ದುಡ್ಡು ವಾಪಸ್ ಕೊಡಿ, ಇಂತಿಷ್ಟು ದಿನ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಏನಾದ್ರು ಒಂದು ಮೂವ್ಮೆಂಟ್ ಮಾಡಿಕೊಟ್ಬಿಟ್ಟು ಸಮಸ್ಯೆನ ಬಗೆಹರಿಸ್ಕೊಡಿ. ಈಗ ನೀವೇನಾದ್ರು ಕೇಸ್ ನಡೆಸ್ಕೊತೀರಾ ಅಲ್ವಾ? ನೋಡಿ, ನಮ್ಮ ಒಂದೇ ಪ್ರಾಬ್ಲಮ್ ಅಲ್ಲ, ಅಲ್ಲಿ ನಮ್ಮ ಥರ 15 ಜನ ಡೆವಲಪರ್ಗಳು ಮಾಡಿ ಯಾರೂ ಕೂಡ ಇವತ್ತಿನ ತನಕ ಸಮಸ್ಯೆಗಳು ಕ್ಲಿಯರ್ ಆಗಿಲ್ಲ. ನಾನು ಡೇ ಒನ್ನಿಂದನೂ ಕೂಡ ನಿಮ್ಮ ಜೊತೆ ನಾನು ಅವತ್ತಿಂದ ಇವತ್ತಿನವರೆಗೂ ನಿಮ್ಮ ಜೊತೆಲೇ ಇದ್ದೇನೆ, ಎಲ್ಲೂ ಕೂಡ ಹೋಗಿಲ್ಲ. ದೇವರಾಜೇಗೌಡರು ಇದ್ದು ಸಂಬಂಧಪಟ್ಟಿಗೆ 3-4 ಸರಿ ಮಾಡಿದಾಗಲೂ ಕೂಡ ಅವ್ರಿಗೆ ರೆಸ್ಪಾಂಡ್ ಮಾಡಿದ್ದೀನಿ ಅಂತ ಹೇಳಿ ಏನೇನೋ ಮಾತಾಡೋದು ಹೇಳಿದ್ವಿ. ಎಲ್ಲ ದಾಖಲಾತಿಗಳು ಕೂಡ ಹೇಳಿದ್ದೀವಿ, ನಿಮಗೆ ತಿಳಿಸಿದ್ದೀವಿ. ಕೋರ್ಟಲ್ಲಿ ನ್ಯಾಯಾಲಯದಲ್ಲಿದೆ. ಒಂದು ನಾವೆಲ್ಲರೂ ಕಾನೂನು ವೃತ್ತಿಯಲ್ಲೇ ಬಗೆಹರಿಸ್ಕೊಳ್ಳೋದಾದರೆ ನ್ಯಾಯಾಲಯ ರೀತಿಯಲ್ಲೇ ಬಗೆಹರಿಸ್ಕೋಬೇಕು. ಈಗ ನೀವೆಲ್ಲ ಏನಂದರೆ ಎಲ್ಲರಿಗೂ ಆತಂಕ ಇದೆ, ನನಗೂ ಗೊತ್ತಿದೆ ನಿಮ್ಮ ನೋವೇನು ಅಂತ. 6 ವರ್ಷ ಆಗಿದೆ, 7 ವರ್ಷ ಆಗಿದೆ. ಆ ಕಾರಣದಿಂದ ಕನಿಷ್ಠ ಪಕ್ಷ ಅದನ್ನು ಬಗೆಹರಿಸ್ಕೊಂಡು ನಾನು ನಿಮ್ಗೆ ಕ್ಲಿಯರ್ ಮಾಡಿಕೊಡೋಕ್ಕೆ 6 ತಿಂಗಳ ಸಮಯ ಆಗುತ್ತೆ. ನಿಮ್ಮ ಚೇಳ್ಬಿಟ್ಟು ನಿಮ್ಮ ಹತ್ರನೇ ಇದೆ, ನೀವೇ ಓನರ್ ಇದ್ದೀರಿ. ಸೈಟ್ ಬೇಕು ಅಂದರೂ ನಿಮ್ಮ ಸೈಟ್ ಅಲ್ಲೇ ಇದೆ.
ಹೇಳಿ. ಅಕಸ್ಮಾತ್ ಈ ಕಡೆ ಕಾಂಪೌಂಡಿಂದ ಹಾಕೊಂಡಿರೋದಕ್ಕೆ ಉಜ್ಜಿರೋದಕ್ಕೆ ಬೇಕು ಅಂದ್ರೆ ನಾಳೆ ಬೆಳಗ್ಗೆನೇ ನಾನೇ ಜೆ.ಸಿ.ಬಿ ಬಿಟ್ಟು ಕಲ್ಲು ಹಾಕ್ಕೊಡ್ತೀನಿ. ಯಾರೂ ಆತಂಕ ಆಗಬೇಡಿ, ಆಯಿತಾ? ಇಲ್ಲ ಸರ್, ಯಾರು ರೀಫಂಡ್ ಬೇಕು ಅಂತಾರೋ ಅಂಥವ್ರನ್ನ ಒಂದು ಬುಕ್ ಲಿಸ್ಟಲ್ಲಿ ಒಂದು ಪಟ್ಟಿ ಮಾಡಿಕೊಡಿ ಸರ್. ಇವಾಗಲೇ ಮಾಡ್ಕೊಡಿ ಸರ್. ಆಲ್ರೆಡಿ ನನ್ನ ಹೆಸರು ಇದೆ ಸರ್. ಆಲ್ರೆಡಿ 7 months ನಾನು ಫಾಲೋ ಮಾಡ್ತಾ ಇದ್ದೀನಿ ಸರ್. ನನ್ನ ಮಗಳು 8 years ಡಾಟರ್ ಇದೆ ಸರ್. ನನಗೆ ತುಂಬಾ ಕಷ್ಟ ಇದೆ. ನನಗೆ ದುಡ್ಡು ಬೇಕು ಮತ್ತು ನನಗೆ ಬೇಕು ಇವಾಗ. 1 ನಿಮಿಷ ಕೇಳಿ, ತಮಗೆಲ್ಲ ಗೊತ್ತಿದೆ. ರಿಕ್ವೆಸ್ಟ್, ತಮಗೆಲ್ಲರಿಗೂ ಗೊತ್ತಿದೆ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಇಲ್ಲಿ. ನಿಮ್ಮ ಸೇಲ್ಡ್ ಆದಮೇಲೆ ನೀವೇ ಓನರ್ಗಳು. ಇಲ್ಲಿ ನಿಮ್ಗೆ ಹೋಗಿದ್ದಾರೆ ಕೇಳಿ, ಯಾರು ಮುಚ್ಚಿಡಂಥದ್ದೇನಿಲ್ಲ. ಇಲ್ಲಿ ಕೇಳಿ, ಕೇಸ್ ನಂಬರ್ ಇದೆ, ಕೇಸ್ ನಂಬರ್ 1 ಆಗಬೇಕು. ಅಲ್ಲಿ ಬರೋಕ್ಕೆ ನನಗೆ 2000 ಕಿಲೋಮೀಟರ್ ಇದೆ ಸರ್. ನನಗೆ ದುಡ್ಡು ಬೇಕು. ಸರ್ 6 months ಹೋಗ್ತಾರೆ. ನೋಡ್ರಿ, ನೀವು ಈಗ 1 ನಿಮಿಷ ಕೊಡ್ರೆ, ನೀವು ನಾವೆಲ್ಲ ನಮ್ಮ ಕುಟುಂಬದಲ್ಲಿ ನಿಮಗೆ ಡೇ 1 ಸಿಗ್ತಾ ಇದ್ದೆ. ನೀವು ಇಷ್ಟೆಲ್ಲ ರಾದಂತ ಮಾಡ್ಕೊಂಡು ಮಾಧ್ಯಮ ಕರ್ಕೊಂಡು ಇಷ್ಟೆಲ್ಲ ರಬ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಗೊತ್ತಾ, ಇದು ಯಾರೋ ಬೇಕು ಅಂತ 4 ಜನ ಮಾಡೋ ಸಮಸ್ಯೆ 4 ಕುಟುಂಬ ಹಾಳಾಗ್ತಾ ಇದೆ. ಬರ್ತಿಟ್ಕೊಳ್ಳಿ, 4 ಜನ ಮಾಡೋ ಸಮಸ್ಯೆ ಇದು. ಏನು ಇವತ್ತು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ಪೊಲೀಸ್ಗೆ? ಇವಾಗ ನೋಡಿ, ಈಗ ಕೇಸ್ ಆಗಿದೆ, ತಾವು ಇದಾಗಿದ್ದೀರಿ. ನಿಮಗೆ 6 ತಿಂಗಳು ಸಮಯ ಕೊಡಿ. ನನಗೆ ನಿಮ್ಗೆಲ್ಲರಿಗೂ ನಿಮ್ಮ ಸೈಟ್ ಕೊಡ್ತೀವಿ. ಅದನ್ನ ಹೇಳಿ ಸರ್. ಇಲ್ಲ, ಇವಾಗ ಇಷ್ಟೊತ್ತು ಮಾತಾಡಿದ್ರಲ್ಲ. ಈಗ ನನ್ನ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು. ನೀವು ಮಾತಾಡ್ತೀನಿ. ಇವಾಗ ಪರಿಹಾರ ಏನಂದ್ರೆ, ಈಗ ಸೈಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೈಟ್ ಬಂದು ನೀವೇ, ನಾನು ತುಂಬ ಸಲ ಬಂದಿದ್ದೀನಿ, ಫೋನಲ್ಲೂ ಮಾತಾಡಿದಾಗ ಏನಂತ ಹೇಳಿದ್ರೆ ಕೋರ್ಟಬಲ್ಲೇ ಕೊಡಲೇಬೇಕು ಅಂತ ಹೇಳ್ತೀನಿ. ಈಗ ನಾನು ಆಲ್ರೆಡಿ ಬಂಡವಾಳ ಹಾಕಿದ್ದೀನಿ. ಈಗ 5 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಈಗ ಮತ್ತೆ ನನಗೆ ಸೈಟ್ ಹೇಳ್ತೀನಿ. ಒಂದು ನಿಮಿಷ, ನಾನು ಇದು 1 ವರ್ಷ ಆಲ್ರೆಡಿ ನಾನು ಜಾಗ ತಗೊಂಡಿರೋದು. ಈಗ ನೀವು ಹೇಳ್ದಂಗೆ ನಾನು 500 ರೂಪಾಯಿ ಕೊಡ್ತೀನಿ. ಈಗ ನೋಡಿ, ನಾವು ಡಿವಿನಿಟಿ LLP ಜೊತೆಲಿ ಮಾತುಕತೆ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ನಾವು ಕೋರ್ಟ್ ಮೂಲಕ ಹಾಕಬೇಕಾಗಿರೋದ್ರಿಂದ ನಾವು ಹಿಂಗಿದೆ ವಾಸ್ತವ್ಯನ ಅಂತ ಎಲ್ಲರಿಗೂ ಬಿಡಿಸಿ 3 ಆಪ್ಷನ್ನ ಮಾಡಿದ್ದೀವಿ. 30-40 ಕಟ್ಟಕ್ಕಾಗಲಿ, ನಾನು 20-30 ಅನುಕೂಲ ಆಗಬಾರ್ದು, ಎಲ್ರಿಗೂ ನಿಮಗೂ ಸಮಸ್ಯೆ ಆಗಬೇಕು ಅಂತ ಮಾಡಿದ್ದೀವಿ. ಈಗ ಮೇಜರ್ ವಿಷಯ ಬಂದಿರೋದೇನು, ಎಲ್ಲರಿಗೂ ರೀಫಂಡ್. ಮೇಜರ್ ಬಂದಿರೋದೇನು ರೀಫಂಡು. ರೀಫಂಡ್ಗ ಒಂದು ಪಟ್ಟಿ ಮಾಡಿಕೊಡಿ. ನನಗೆ 6 ತಿಂಗಳ ಸಮಯ ರೀಫಂಡ್ ಎಷ್ಟು ಕೊಡ್ತೀರಾ ಸರ್? ಅದನ್ನು ಕೇಳಿ ಸರ್. ಎಷ್ಟು ಕೊಡ್ತಾರೆ ಅಂತ ಬೇಕಲ್ಲ. ಆಯ್ತು, ನಾಳೆನೇ ಕೊಡಿ, ಪರವಾಗಿಲ್ಲ. ಚೆಕ್ಗಳು ಕೊಡಿ. ಸರ್ ಅವ್ರು ಗೊತ್ತಿಲ್ದಿರಲ್ಲ ಸುನೀಲ್ ಸರ್, ಕಡಿಮೆನೇ ಇರುತ್ತೆ. ಹೇಳಿ ಸರ್, ಲಾಯರ್ ಸರ್.
ಅದನ್ನೇ ಸರ್ ಅಷ್ಟೇ